hello, welcome back to my channel. It's ಖುಷಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫೇಸ್ ಮೇಲೆ ಇಷ್ಟೊಂದು ಚೇಂಜಸ್ ಹೇಗಾಗಿದೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಟೀತ್ ಕ್ಲಿಪ್ಸ್ ಬಗ್ಗೆ ಕಮೆಂಟ್ ಮಾಡ್ತಾನೆ ಇದ್ದೀರಾ. ಪ್ರಾಸೆಸ್ ಬಂದ್ಬಿಟ್ಟು ಟೋಟಲ್ ಅಂದರೆ ಸ್ಟಾರ್ಟಿಂಗಿಂದ 1 year ವರೆಗೂ ನಾನು ಟೋಟಲ್ ಖರ್ಚು ಬಂದುಬಿಟ್ಟು 25,000. ಸೊ ಟೋಟಲ್ ಪ್ಯಾಕೇಜೇ ಮಾತಾಡ್ಕೊಂಡಿದ್ವಿ 25,000 ಅಂತ. ಅದಾದಮೇಲೆ ಅವರು ಟೀತ್ ಕ್ಲಿಪ್ಸನ್ನು ಹಾಕಿದ್ರು, 1 year ಪ್ರೋಸೆಸ್ ಮಾಡಿದ್ರು, ಏನೇನೋ ಮಾಡಿದ್ರು. ಅದೆಲ್ಲ ಆದಮೇಲೆ 1 year ಆಯ್ತಲ್ವ. ಸೊ 1 yearಗಿಂತ ಜಾಸ್ತಿನೇ ಟೈಮ್ ತೊಗೊಂಡ್ರು ಹೇಳಬೇಕು ಅಂದರೆ. ಬಟ್ ಕ್ಲಿಪ್ ಬಿಚ್ಚಿದಾಗ ಒಂದು 4-5 ಡೇಸ್ವರೆಗೂ ಟೀತ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾಯಿತ್ತು. ಲೈಕು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಎಲ್ಲ ಹತ್ರ ಗ್ಯಾಪ್ಸ್ ಎಲ್ಲ ಕವರ್ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಾಗಿತ್ತು. ಬಟ್ ಆಫ್ಟರ್ 1 week ಗ್ಯಾಪ್ಸ್ ನಿಧಾನಕ್ಕೆ ಮತ್ತೆ ಓಪನ್ ಆಯಿತು. ಸೊ ನಾನು ಹೇಳಿದೆ, ನೀವು ಇನ್ವಿಸಿಬಲ್ ಟೀತ್ ಕ್ಲಿಪ್ ಏನು ಕೊಟ್ಟಿದ್ದೀರಲ್ಲ ಅದು ನಾನು ವರ್ಕೌಟ್ ಆಗ್ತಿಲ್ಲ, ಸೊ ನಾನು ಬೇರೆದು ಕೊಡಿ ಅಂತ ಅವರು. ಬಟ್ 3 months ಅಟ್ಲೀಸ್ಟ್ ಟ್ರಯಲ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳಿದರು. ಸೊ 3 months ಏನೋ 6 months ಕೂಡ ಟ್ರೈ ಮಾಡಿದೆ. ಅದು ಹೇಗೆ ಅಂದರೆ 3 times ಬಿಚ್ಚಬೇಕು. ಅಂದರೆ ಇನ್ವಿಸಿಬಲ್ ಕ್ಲಿಪ್ ಬಂದುಬಿಟ್ಟು ಹಾಕ್ಕೋಬೇಕು. ಮಾರ್ನಿಂಗ್ ಬ್ರಷ್ ಮಾಡುವಾಗ ಓಪನ್ ಮಾಡಬೇಕು, ಮಧ್ಯಾಹ್ನ ಊಟ ಮಾಡುವಾಗ ಓಪನ್ ಮಾಡಬೇಕು, ರಾತ್ರಿ ಊಟ ಮಾಡುವಾಗ ಕೂಡ ಓಪನ್ ಮಾಡಬೇಕು. ಹಾಕು ತೆಗಿ ಈ ಥರ ಆಗ್ತಾಯಿತ್ತು. ಪ್ಲಸ್ ತುಂಬ ಹೊಸಡೆಲ್ಲ ನೋವಾಗ್ತಾಯಿತ್ತು. ಸೊ ಸ್ಟಾರ್ಟಿಂಗ್ ಹಂಗೆ ಇರುತ್ತೆ ಅಂತ ನಾನು ಹಂಗೆ ಅಡ್ಜಸ್ಟ್ ಆದೆ. ಬಟ್ 6 months ಆದರೂ ಕೂಡ ಯಾವುದೇ ರೀತಿ ಚೇಂಜಸ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಮತ್ತೆ ಅವ್ರಿಗೆ ಕನ್ಸಲ್ಟ್ ಮಾಡಿದೆ, ಈ ಥರ ಆಗಿದೆ ಅಂದರೆ. ಸೊ ಅವ್ರೇನಂತ ಅಂದರೆ, ಓಕೆ ಇನ್ವಿಸಿಬಲ್ ಟೀತ್ ಕ್ಲಿಪ್ ನೀವು ಸೆಟ್ ಆಗಿಲ್ಲ ಅಂದರೆ ಮತ್ತೆ ಪ್ರೋಸೆಸ್ ಎಲ್ಲ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಮತ್ತೆ ಫಸ್ಟಿಂದ ಅಂದರೆ ಆಲ್ಮೋಸ್ಟ್ ಇನ್ನೊಂದು 25K ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದರು. ಸೊ ಈ ಥರ ಮೋಸ ಮಾಡಿದ್ರೆ ಹಾಗಾಗಿ ನಾನು ಅವರನ್ನು ಬಿಟ್ಬಿಟ್ಟೆ. ಸೊ ಆ್ಯಕ್ಚುಲಿ ನಾನು ಆ್ಯಕ್ಷನ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೆ ಅವ್ರ ಮೇಲೆ. ಯಾಕಂದ್ರೆ ನನಗೆ ಮಾತು ಕೊಟ್ಟಿದ್ರು, ಖಂಡಿತ ನಿಮಗೆ ಟೀತ್ ಗ್ಯಾಪ್ಸ್ ಏನಿದೆ ಅದೆಲ್ಲ ಕವರ್ ಆಗುತ್ತೆ ಅಂತ ಮಾತು ಕೊಟ್ಟಿದ್ರು. ಬಟ್ ಸ್ಟಿಲ್ ಏನೂ ಕವರ್ ಆಗಲಿಲ್ಲ. ನೋಡಿ, ನೀವು ನೋಡ್ತಿರ್ಬೋದು. ಸೊ ಈ ಗ್ಯಾಪ್ ಇಷ್ಟೇ ಗ್ಯಾಪ್ ಇರೋದು ನನಗೆ ಸ್ಟಾರ್ಟಿಂಗಿಂದ. ಈ ಗ್ಯಾಪ್ಸ್ ಕವರ್ ಆಗೋಕ್ಕೋಸ್ಕರನೇ ನಾನು ಟೀತ್ ಕ್ಲಿಪ್ಸ್ ಪ್ರೊಸೆಸ್ಗೆ ಹೋಗಿದ್ದೆ. ಬಟ್ ಈ ಗ್ಯಾಪ್ಸು ಫಸ್ಟಿಗೆ ಕವರ್ ಆಯಿತು, ನಂತರ ಮತ್ತೆ ಓಪನ್ ಆಯಿತು. ಸೊ ಕಂಪ್ಲೀಟಾಗಿ ಕವರ್ ಆಗಲಿಲ್ಲ. ಆಮೇಲೆ ಇಲ್ಲಿ ಕೆಳಗಡೆ ಅಲೈನ್ಮೆಂಟ್ ಹಾಕ್ತೀನಿ ಅಂತ ಹೇಳಿದರು, ಅಲೈನ್ಮೆಂಟು ಕೂಡ ಹಾಕಲಿಲ್ಲ ಅವರು. ಸೊ ಹಾಗಾಗಿ ನಾನು ಬಿಟ್ಬಿಟ್ಟೆ. ನಮ್ಮ ಮನೇಲೆಲ್ಲರೂ ಬಿಟ್ಬಿಡು, ಇನ್ನು ಹೋಗಲಿ, ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋತೀಯಾ ಅಂತಂದರು. ಸೊ ನಮಗೆ ಸ್ವಲ್ಪ ಏನು ಅಂತಂದರೆ ಈ ಜಗಳಗಳು ಇದರಿಂದೆಲ್ಲ ದೂರ ಇರೋದೇ ಇಷ್ಟ ಆಗುತ್ತೆ. ಸೊ ಅವ್ರ ಕರ್ಮಕ್ಕೆ ಅವರೇ ಹೋಗ್ತಾರೆ, ನನ್ನ ದುಡ್ಡು ತಿಂದೇನು ಉದ್ಧಾರ ಆಗಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ಬಿಟ್ಬಿಟ್ಟಿದ್ದೀನಿ. ಸೊ ಇನ್ನೊಂದು ಬೆಸ್ಟು, ಯಾರಾದರೂ ಡೆಂಟಿಸ್ಟ್ ಹತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಸರಿ ಮಾತ್ರ ಪಕ್ಕ ಆಗುತ್ತೆ ಅಂದರೆ ಮಾತ್ರ ಹಾಕಿಸ್ಕೊಳ್ಳೋಣ, ಇಲ್ಲಾಂದರೆ ಬೇಡ. ಮತ್ತು ಈ ಲೋಕಲ್ ಡೆಂಟಿಸ್ಟ್ಗಳೆಲ್ಲ ವರ್ಸ್ಟ್ ಇರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ ಹೇಳಬೇಕು ಅಂದರೆ. ಜಸ್ಟ್ ಏನೋ ಕಲಿತು ಬಂದುಬಿಟ್ಟಿರ್ತಾರೆ, ಏನೋ ದೊಡ್ಡದಾಗಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮಗೂ ದುಡ್ಡು ಏನೋ ಕಡಿಮೆ ಆಗುತ್ತೆ ಅಂತ ಹೋಗ್ಬಿಡ್ತೀವಿ. ಬಟ್ ಲೋಕಲ್ ಡೆಂಟಿಸ್ಟ್ಗಳಿಗೆ ನಿಜವಾಗ್ಲೂ ಏನು ಗೊತ್ತಿರಲ್ಲ. ನಾನು ಹೋಗಿರೋ ಡೆಂಟಿಸ್ಟ್ ಬಂದುಬಿಟ್ಟು ಅಮೆರಿಕಾ ರಿಟರ್ನ್, ಬಟ್ ಸ್ಟಿಲ್ ಹೀ ಈಸ್ ಲೈಕ್ ನಥಿಂಗ್ ಅನ್ನೋ ಥರ ಆಗ್ಬಿಡ್ತು. ಸೊ ಹಾಗಾಗಿ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ. ಸೊ ಇದು ನನ್ನ ಟೀತ್ ಕ್ಲಿಪ್ಸ್ನ ಕತೆ. ಸೊ ಇದೆಲ್ಲ ಸೈಡ್ಗಿಟ್ರೆ ಇವಾಗ ವೀಡಿಯೋ ಅನ್ನೋದು ಸ್ಟಾರ್ಟ್ ಮಾಡೋಣ ಬನ್ನಿ. ಈ ನಡುವೆ ನಾನು ಕೇರಳಕ್ಕೆ ಹೋಗಿದ್ದೆ ಅಲ್ವಾ, ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ನ ತೊಗೊಂಬಂದಿದ್ದೀನಿ. ಎಲ್ಲ ಕೂಡ ನ್ಯಾಚುರಲ್ ಪ್ರಾಡಕ್ಟ್ಸು. ಸೊ ಅವುಗಳನ್ನ ನಾನೀಗ ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು 15 days ಕೂಡ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಸ್ಕಿನ್ನಲ್ಲಿ ಚೆನ್ನಾಗಿ ಚೇಂಜಸ್ ಎಲ್ಲ ಬಂದಿದೆ. ಹಾಗಾಗಿ ಅವು ಕೂಡ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಾನು ತಂದಿರೋದು ಪಿಗ್ಮೆಂಟೇಷನ್ ಎಲ್ಲ ಇದೆ. ಹಾಗೆಯೇ ಸ್ವಲ್ಪ ಸಾಫ್ಟಾಗಿ ಕೂಡ ಇಲ್ಲ, ನನ್ನ ಸ್ಕಿನ್ ತುಂಬ ಡ್ರೈ ಅಂತ. ಸೊ ಹಾಗಾಗಿ ಇವರು ಸ್ಯಾಂಡಲ್ ಫೇಸ್ ಕ್ರೀಮ್ ಅಂತ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ನಾನು ಕೇರಳದಲ್ಲಿ ತಂದಿರೋದು. ಲೋಕಲ್ ಸ್ಟೋರಲ್ಲಿ ಎಲ್ಲೂ ಕೂಡ ಸಿಗಲ್ಲ ಇದು. ಸೊ ಡೈಲಿ 2 times ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಇದು ನೋಡಿ ಕ್ರೀಮ್, ಹಬ್ಬ ಹೇಗೆ ಅಂದರೆ ಒಳ್ಳೆ ಬೆಣ್ಣೆ ಇದ್ದಂಗಿದೆ. ಬೆಣ್ಣೆನ ಇದರಲ್ಲಿ ಸ್ಟೋರ್ ಮಾಡಿದಾರೇನೋ ಅನ್ನೋ ಥರನೇ ಇದೆ. ಈಗ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಎಷ್ಟು ಬೆಣ್ಣೆ, ನಾವು ಈ ಮಜ್ಜಿಗೆ ಮೇಲೆ ಬೆಣ್ಣೆ ತೆಗಿತೀವಿ ನೋಡಿ, ಸೇಮ್ ಅದೇ ಥರ ಇದೆ. ನಿಜವಾಗ್ಲೂ ಬೆಣ್ಣೆ ಫೀಲಿಂಗೇ ಬರುತ್ತೆ. ಆಯಿಲಿ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಏನು ಅಂತಂದರೆ ಈ ಕ್ರೀಮ್ ಒಂಚೂರು ಡ್ರೈ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಕ್ರೀಮ್ ಬಂದುಬಿಟ್ಟು 500 ಈಗ ತೋರಿಸಿರೋ ಕ್ರೀಮು. ಆ್ಯಂಡ್ ಇದು ಒಂದು ಕುಂಕುಮಾದಿ ತೈಲಮ್ ಅಂತ. ಇದು ತುಂಬ ದಿನದಿಂದ ತೊಗೋಬೇಕು ಅಂತ ಇತ್ತು. ನೋಡಿ ಬಾಟಲ್ ಎಷ್ಟಿದೆ ಅಂತ. ಕುಂಕುಮಾದಿ ತೈಲಮ್ 680 rupees ಇದೆ. ಬಟ್ ನನಗೆ 600 ಕೊಟ್ಟಿದ್ದಾರೆ. ಅಂದರೆ ಎಲ್ಲ ಸೇರಿ ಡಿಸ್ಕೌಂಟು, ಇದಕ್ಕೆ ಡಿಸ್ಕೌಂಟ್ ಆಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ.
ಎಷ್ಟು 2 ಡ್ರಾಪ್ಸು. ಇದರಲ್ಲಿ ಡ್ರಾಪರ್ ಕೊಟ್ಟಿದ್ರು, ಇದಕ್ಕೆ ಜಾಯಿಂಟ್ ಆಗಿತ್ತು, ಅದು ಇದಕ್ಕಿದ್ದಂಗೆ ಡ್ರಾಪರ್ ಬಿಚ್ಚೋಗ್ಬಿಡ್ತು. ಆಯಿಲ್ ಎಷ್ಟು ತೊಗೊಂಡಿದ್ದೀನಿ ಅಂತ ಒಂದು ಫ್ಯೂ ಡ್ರಾಪ್ಸ್ ತೊಗೊಂಡಿದ್ದೀನಿ. ಜಸ್ಟ್ ಈ ಥರ ಕೈಯಿಂದ ವಾರ್ಮ್ ಮಾಡಿಕೊಂಡು ಆ್ಯಂಡ್ ಫೇಸ್ ಮೇಲೆ ಈ ಥರ ಅಪ್ಲೈ ಮಾಡೋದು. ಕೈಗೂ ಕೂಡ ಇದು ಅಪ್ಲೈ ಮಾಡ್ಬೋದು, ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ಆಯಿಲಿ ಅನಿಸಲ್ಲ. ಇದು ಕುಂಕುಮಾದಿ ತೈಲಂ. ತುಂಬ ಜನ ಕೇಳಿರ್ತೀರ ಕುಂಕುಮಾದಿ ತೈಲಂ ಅಂದರೆ ಏನು ಅಂತ. ಇದನ್ನು ರೆಗ್ಯುಲರಾಗಿ ನೀವೇನಾದರೂ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ ಮೇಲೆ ಇರುವಂಥ ಪಿಗ್ಮೆಂಟೇಷನ್ ಆಗಿರ್ಬೋದು, ಕಲೆ ಮಚ್ಚೆಗಳೆಲ್ಲ ಇರುತ್ತಲ್ಲ, ಅವೆಲ್ಲ ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ಇನ್ನೊಂದು 3 ಮಂತ್ಸ್ ಅಂದರೆ ಫುಲ್ ಬಾಟಲ್ ಖಾಲಿ ಆಗೋವರೆಗೂ ನಾನು ಕರೆಕ್ಟಾಗಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ 15 ಡೇಸಲ್ಲೇ ನನಗೆ ಒಳ್ಳೆ ರಿಸಲ್ಟೇ ಬಂದಿದೆ ಅಂತ ಹೇಳ್ಬೋದು. ನನ್ನ ಫೇಸ್ ತುಂಬಾ ಚೆನ್ನಾಗಾಗಿದೆ ಹೇಳಬೇಕು ಅಂದರೆ. ನನಗೊಂಚೂರು ಪಿಗ್ಮೆಂಟೇಷನ್ ಇದೆ ಇಲ್ಲೆಲ್ಲ, ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗಿದೆ. ಇದು ನೈಟ್ ಮಲಗೋ ಮುಂಚೆ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನಾನು ನಿಮಗೆ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ, ನೀವು ವಿಡಿಯೋ ತೋರಿಸೋಗೋಸ್ಕರ ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೈಟು ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಮಲಗೋ ಮುಂಚೆ ಅಪ್ಲೈ ಮಾಡ್ಕೋಬೇಕು. ಇದು ಧನ್ವಂತ್ರಿ ತೈಲಂ ಅಂತ ಹೇಳಿಬಿಟ್ಟು, ಇದು ಬಂದುಬಿಟ್ಟು 600 ರುಪೀಸು. ಇದೇನು ಒಂಚೂರು ಕೂಡ ಕಡಿಮೆ ಮಾಡಲಿಲ್ಲ, ಎಷ್ಟಿದೆ ಅಷ್ಟೇ ಕೊಟ್ಟಿದ್ದಾರೆ, 600 ರುಪೀಸು. ಇದೇನು ಅಂತಂದರೆ ತುಂಬ ಆಯಿಲ್ಸ್, ಅಂದರೆ ಆಯುರ್ವೇದಿಕ್ ಮೆಡಿಕೇಟೆಡ್ ಆಯಿಲ್ಸ್ ಏನಿರುತ್ತಲ್ಲ, ಆಯುರ್ವೇದಿಕ್ ಆಯಿಲ್ಸ್. ಸೊ ಆಯುರ್ವೇದಿಕ್ ಆಯಿಲ್ಸ್ ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಈ ಆಯಿಲನ್ನು ಪ್ರಿಪೇರ್ ಮಾಡಿರ್ತಾರೆ. ಇದು ನಮ್ಗೆ ಹೆಸರೇ ಗೊತ್ತಿಲ್ಲ, ಅಷ್ಟೊಂದು ಆಯಿಲ್ಸ್. ಸೊ ಅದ್ರದ್ದು ಏನೇನು ಮಿಕ್ಸ್ ಮಾಡಿದ್ದಾರೆ ಅಂತ ಎಲ್ಲ ಲಿಸ್ಟು ಕೂಡ ಇಲ್ಲಿದೆ. ಇದೇ ಆಯಿಲನ್ನು ನಾನು ಯಾಕೆ ತೊಗೊಂಡೆ ಅಂತಂದರೆ, ನಾವು ಕೇರಳಗೆ ಹೋಗಿದ್ವಲ್ವ, ಸೊ ಕೇರಳದಲ್ಲಿ ಸ್ಪಾ ಮಾಡಿಸ್ಕೊಂಡೆ. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಸ್ಪಾ ಮಾಡಿಸ್ಕೊಂಡಿದ್ದು. ಆ ಸ್ಪಾ ಮಾಡಿಸ್ಕೊಂಡ್ಮೇಲೆ ನನ್ನ ಬಾಡಿ ತುಂಬ ರಿಲ್ಯಾಕ್ಸ್ ಆಯಿತು. ಲೈಫಲ್ಲಿ ಅಷ್ಟು ರಿಲ್ಯಾಕ್ಸ್ ಆಗಿ ನಾನು ಯಾವತ್ತೂ ಫೀಲ್ ಆಗಿರಲಿಲ್ಲ. ಸೊ ಅವರಿಗೆ ನಾನು ಕೇಳಿದೆ, ಆಯಿಲ್ ಯಾವುದು ನೀವು ಇಷ್ಟು ಅಪ್ಲೈ ಮಾಡಿರೋದು, ಇಷ್ಟು ಚೆನ್ನಾಗಿ ಸ್ಮೆಲ್ ಕೂಡ ಹೇಳೋಕ್ಕಾಗಲ್ಲ, ಒಂಥರ ಸ್ಮೆಲ್ಲು, ಅಂದರೆ ಬ್ಯಾಡ್ ಸ್ಮೆಲ್ಲಲ್ಲ, ಗುಡ್ ಸ್ಮೆಲ್ಲಲ್ಲ, ರಿಲ್ಯಾಕ್ಸ್ ಮೋಡ್ ಸ್ಮೆಲ್. ಲೈಕ್ ಅಮೃತಾಂಜನ್ ಹಚ್ಕೊಂಡ್ರೆ ನಮಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ ನೋಡಿ ಆಟೋಮೆಟಿಕ್ಲಿ. ಸೊ ಆ ಥರ ಸ್ಮೆಲ್ ಇತ್ತಿದ್ದು. ಸೊ ಈ ಸ್ಮೆಲ್ಲಿಂದನೇ ಅರ್ಧ ರಿಲ್ಯಾಕ್ಸ್ ಆಗ್ತಾಯಿತ್ತು ನಮ್ಮ ಬಾಡಿ ಆ್ಯಂಡ್ ನಮ್ಮ ಬ್ರೈನ್ ಕೂಡ ರಿಲ್ಯಾಕ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಕೇಳಿದೆ. ಆವಾಗ ಅವರು ಈ ಆಯಿಲ್ ಹೆಸರು ಹೇಳಿದರು, ಬಟ್ ನೀವೇ ಕೊಡಿ ಅಂದರೆ ಅವರು ಏನೋ ಸಪ್ಲೈ ಇಲ್ಲ ಅಂತ ಹೇಳಿದರು, ಓನ್ಲಿ ಫಾರ್ ಅವರು ಯೂಸಿಗೆ ಅಂತ ಹೇಳಿದರು. ಹಾಗಾಗಿ ಇದನ್ನು ನಾನು ಅಲ್ಲೇ ಆಯುರ್ವೇದಿಕ್ ಶಾಪಲ್ಲಿರುವಂಥ ಪೆಪ್ಪರ್ ಪ್ಲ್ಯಾಂಟೇಷನ್ಗೆ ಹೋಗಿದ್ವಿ. ಸೊ ಅಲ್ಲಿ ಸೇಲ್ ಮಾಡ್ತಾಯಿದ್ರು ಸೇಮ್ ಆಯಿಲ್, ಇದೇ ಆಯಿಲ್. ಸೊ ಹಾಗಾಗಿ ಅಲ್ಲಿ ನಾನು ತೊಗೊಂಡೆ. ತುಂಬ ಚೆನ್ನಾಗಿದೆ. ಇದು ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ, ಫುಲ್ ಬಾಟಲ್ ಇತ್ತು, ಇಲ್ಲಿವರೆಗೂ ಖಾಲಿ ಆಗಿದೆ. ಸೊ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಈ ಮೂಳೆಗಳೆಲ್ಲ ಗಟ್ಟಿಯಾಗಬೇಕು ಅಂತಂದರೆ ಆಯಿಲ್ ಹಾಕಿ ಮಸಾಜ್ ಮಾಡ್ತೀವಲ್ಲ, ಸೊ ಈ ಥರ ಮೆಡಿಕೇಟೆಡ್ ಆಯಿಲ್ ಹಾಕಿ ನೀವು ಮಸಾಜ್ ಮಾಡಿದ್ರೆ ಮಕ್ಕಳಿಗೂ ಕೂಡ ಒಳ್ಳೆ ಗ್ರೋತ್, ಅಂದರೆ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಅವ್ರ ಬಾಡಿ ಕೂಡ ತುಂಬ ಸ್ಮೂತಾಗುತ್ತೆ, ಅವ್ರ ಸ್ಕಿನ್ ಕೂಡ ತುಂಬ ಚೆನ್ನಾಗುತ್ತೆ. ಸೊ ಯಾವಾಗಾದ್ರೂ ಕೇರಳ ಹೋದರೆ ಈ ಥರ ಆಯಿಲ್ ಖಂಡಿತ ನೀವು ಪರ್ಚೇಸ್ ಮಾಡಿ. ಸೊ ಇದಾಗಿದೆ ಗಾಯ್ಸ್ ಇವತ್ತಿನ ವೀಡಿಯೋ. ನಾನು ಕೇರಳದಿಂದಿರುವಂಥ ಈ 3 ಪ್ರಾಡಕ್ಟ್ಸು ಕೂಡ ತುಂಬ ಚೆನ್ನಾಗಿತ್ತು. ಇಷ್ಟೇ ಅಲ್ಲ, ನಾನು ವೆನಿಲಾ ಅಂದರೆ ಪ್ಯೂರ್ ವೆನಿಲಾ ಮತ್ತು ಇನ್ನು ಕೆಲವೊಂದು ಫುಡ್ ಪ್ರಾಡಕ್ಟ್ಸ್, ಮಸಾಲ ಪ್ರಾಡಕ್ಟ್ಸ್ ಎಲ್ಲ ಕೂಡ ತೊಗೊಂಬಂದಿದ್ದೀನಿ. ಅವೆಲ್ಲ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಖಂಡಿತ ಕೇರಳ ಯಾರಾದರೂ ಹೋದರೆ ಈ ಆಯಿಲ್ಸ್ ಎಲ್ಲ ಪರ್ಚೇಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೂ ಕೂಡ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಳ್ಳೆ ಶಾಪಲ್ಲೇ ಪರ್ಚೇಸ್ ಮಾಡಿ, ಎಲ್ಲಿ ಬೇಕಲ್ಲಿ ಪರ್ಚೇಸ್ ಮಾಡಬೇಡಿ. ಸೊ ಒಂದು ರಿಜಿಸ್ಟರ್ಡ್ ಶಾಪಲ್ಲಿ ತೊಗೊಂಡ್ರೆ ನಿಮಗೂ ಕೂಡ ಸೇಫ್ ಆಗಿರುತ್ತೆ. ನನ್ನ ವೀಡಿಯೋ ನೋಡೋರು ಯಾರ್ಯಾರು ಕೇರಳ ನೋಡ್ಕೊಂಬಂದಿದ್ದೀರಿ ಅಂತ ಕಮೆಂಟಲ್ಲಿ ಖಂಡಿತ ಹೇಳಿ. ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ, ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.